ಸರ್ಡ್ಸ್. ನೆಕ್ಸ್ಟ್ ನಾವು ಆ್ಯಕ್ಚುಲಿ ಏನು ಮಾಡಬೇಕು ಅಂತಂದರೆ ಸಿಂಪ್ಲಿಫಿಕೇಶನ್ ಆಫ್ ರಿಯಲ್ ನಂಬರ್ಸ್ ಮಾಡಬೇಕು. ಬಟ್ ಅದಕ್ಕೆ ಮುಂಚೆ ನಾವೇನು ಮಾಡೋಣ ಅಂತಂದರೆ ಸರ್ಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದರೆ ಆ ಸಿಂಪ್ಲಿಫಿಕೇಷನ್ಗೆ ಅಲ್ಲಲ್ಲಿ ನಮಗೆ ಈ ಸರ್ಡ್ಸ್ಗಳ ಹೆಲ್ಪ್ ಬೇಕಾಗತ್ತೆ. ಮತ್ತು ಸರ್ಡ್ಸ್ ಅನ್ನೋ ಟಾಪಿಕ್ಕು ಬರೀ ಒಂದು ಇಂಡಿಪೆಂಡೆಂಟ್ ಅಲ್ಲ, ಅದು ಏನಾಗುತ್ತೆ ಅಂತಂದರೆ ಇದರ ಹೆಲ್ಪನ್ನು ನಾವು ಅಲ್ಲಲ್ಲಿ ಸಿಂಪ್ಲಿಫಿಕೇಷನಲ್ಲಿ ಯೂಸ್ ಮಾಡ್ತಾನೇ ಇರ್ತೀವಿ. ಹಾಗಾಗಿ ಇದನ್ನು ತಿಳ್ಕೊಂಡು ನೆಕ್ಸ್ಟ್ ನಾವು ಸಿಂಪ್ಲಿಫಿಕೇಶನ್ ಆಫ್ ರಿಯಲ್ ನಂಬರ್ಸ್ ಕಡೆ ಮೂವ್ ಆಗೋಣ. ಸರ್ಡ್ಸನ್ನು ಕನ್ನಡದಲ್ಲಿ ಕರಣಿಗಳು ಅಂತ ಕರೀತಾರೆ. ಕರಣಿಗಳು ಕನ್ನಡದಲ್ಲಿ. ಲೆಟ್ ಅಸ್ ಡಿಫೈನ್ ವಾಟ್ ಈಸ್ ಸರ್ಡ್ಸ್. irrational root of a rational number. Irrational root of a rational number is known as a surd. ಕರಣಿ ಅಂತ ಹೇಳಿದರೆ ಭಾಗಲಬ್ಧ ಸಂಖ್ಯೆಯ ಅಭಾಗಲಬ್ಧ ಮೂಲವನ್ನು ಕರಣಿ ಅಂತ ಕರಿತೀವಿ. ಕನ್ನಡದಲ್ಲಿ ಭಾಗಲಬ್ಧ ಸಂಖ್ಯೆಯ ಅಭಾಗಲಬ್ಧ ಮೂಲವನ್ನು ಕರಣಿ ಅಂತ ಕರಿತೀವಿ. ಇಂಗ್ಲಿಷಲ್ಲಿ ಇರ್ರ್ಯಾಷನಲ್ ರೂಟ್ ಆಫ್ ಎ ರ್ಯಾಷನಲ್ ನಂಬರ್. ಏನು ಹಂಗಂದ್ರೆ ಒಂದು ರ್ಯಾಷನಲ್ ನಂಬರ್ ಇದೆ ಅಂತ ಅನ್ಕೊಳ್ರಿ. ಫಾರ್ ಎಕ್ಸಾಂಪಲ್ 2. ಈ ರ್ಯಾಷನಲ್ ನಂಬರ್ಗೆ ನಾವು ರೂಟ್ ಹಾಕ್ತೀವಿ. ಎಂಥ ರೂಟ್ ಅಂತಂದರೆ ಇರ್ರ್ಯಾಷನಲ್ ರೂಟ್. ನೋಡಿ, ರೂಟ್ ಹಾಕಿದ್ವಿ, ಇರ್ರ್ಯಾಷನಲ್ ರೂಟ್. ಈಗ ಒಂದು ಇರ್ರ್ಯಾಷನಲ್ ನಂಬರ್ ಆಯಿತು. ಸೊ ಈ ರೀತಿ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಒಂದು ಇರ್ರ್ಯಾಷನಲ್ ರೂಟ್ ಏನಾದರೂ ಹಾಕಿ ನಾವು ಒಂದು ನಂಬರ್ನ ರೆಡಿ ಮಾಡಿದ್ವಿ ಅಂತಂದರೆ ಅದನ್ನು ನಾವೇನಂತ ಕರಿತೀವಿ? ಸರ್ಡ್ ಅಂತ ಕರಿತೀವಿ. ಸೊ ರೂಟ್ 2 is a surd. Even root 2 is an irrational number. ಸೊ ಎಲ್ಲ ಸರ್ಡ್ಸ್ಗಳು ಇರ್ರ್ಯಾಷನಲ್ ನಂಬರ್ಸ್ ಆಗಿರುತ್ತೆ. ಆದರೆ ದೇರ್ ಈಸ್ ಅ ಸ್ಲೈಟ್ ಡಿಫರೆನ್ಸ್ ಬಿಟ್ವೀನ್ ಸರ್ಡ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್. ಎಷ್ಟೋ ಜನ ಏನು ತಪ್ಪು ತಿಳ್ಕೊಂಡಿದ್ದಾರೆ ಅಂತಂದರೆ ಸರ್ಡ್ಸು ಮತ್ತು ಇರ್ರ್ಯಾಷನಲ್ ನಂಬರ್ಸು ಒಂದು ರೀತಿ ಸಿನಾನಿಮ್ಸ್ ಅನ್ನೋ ಥರ ತಿಳ್ಕೊಂಡಿದ್ದಾರೆ. ಎರಡು ಒಂದೇ, ಹೆಸರು ಬೇರೆ ಅನ್ನೋ ಥರ. ಎರಡು ಒಂದೇ ಅಲ್ಲ. ದೇರ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ಸರ್ಡ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್. ಸರ್ಡ್ ಅಂತಂದರೆ ರ್ಯಾಷನಲ್ ನಂಬರ್ಗೆ ಇರ್ರ್ಯಾಷನಲ್ ರೂಟ್ ಹಾಕಿರ್ತೀವಿ. ಆದರೆ ಇರ್ರ್ಯಾಷನಲ್ ನಂಬರ್ ಅಂತಂದರೆ ಅದು ಬೇರೆ ಇದೆ, ನಾನು ಹೇಳ್ತೀನಿ ಆಮೇಲೆ. ನೋಡಿ, ರೂಟ್ 2 ಈಸ್ ಅ ಸರ್ಡ್. ಇಟ್ ಈಸ್ ಅನ್ ಇರ್ರ್ಯಾಷನಲ್ ನಂಬರ್ ಆಸ್ ವೆಲ್. ರೂಟ್ 3 ಅಥವಾ ರೂಟ್ 5 ಇಟ್ ಈಸ್ ಆಲ್ಸೋ ಎ ಸರ್ಡ್. ಕ್ಯೂಬ್ ರೂಟ್ 6 ಇಟ್ ಈಸ್ ಆಲ್ಸೋ ಎ ಸರ್ಡ್. ಯಾಕಂದರೆ ಇಲ್ಲಿ ರ್ಯಾಷನಲ್ ನಂಬರ್ ಇದೆ, ಇರ್ರ್ಯಾಷನಲ್ ರೂಟ್ ಇದೆ. ರ್ಯಾಷನಲ್ ನಂಬರ್, ಇರ್ರ್ಯಾಷನಲ್ ರೂಟ್, ರ್ಯಾಷನಲ್ ನಂಬರ್, ಇರ್ರ್ಯಾಷನಲ್ ರೂಟ್. ಸೊ ಒಂದು ರ್ಯಾಷನಲ್ ನಂಬರ್ಗೆ ಇರ್ರ್ಯಾಷನಲ್ ರೂಟ್ ಹಾಕಿದರೆ ಏನು ಬರುತ್ತಲ್ಲ ನಂಬರು, ಅದನ್ನು ನಾವು ಸರ್ಡ್ ಅಂತ ಕರಿತೀವಿ. ಈಗ ರೂಟ್ ಪೈ ಅಂತ ತಗೊಂಡಿವಿ ಅಂತ ಅನ್ಕೊಳ್ಳೋಣ. ರೂಟ್ ಕಾಣಿಸಿದ್ದೆಲ್ಲನೂ ಸರ್ಡ್ ಅಲ್ಲ. ರೂಟ್ ಕಾಣಿಸಿಬಿಟ್ರೆ ಸಾಕು ಒಂದು ಸರ್ಡ್ ಅಲ್ಲ. ಇಲ್ಲಿ ಒಂದು ನಂಬರ್ ತಗೊಂಡಿದ್ದೀವಿ, ರೂಟ್ ಪೈ ಅಂತ ತಗೊಂಡಿದ್ದೀವಿ. ಈಸ್ ಇಟ್ ಅ ಸರ್ಡ್ ಅಂದರೆ ನೋ, ಇಟ್ ಈಸ್ ನಾಟ್ ಎ ಸರ್ಡ್. ಇವನ್ ರೂಟ್ ಇ ಅಂತ ತಗೊಂಡ್ರೆ ದಿಸ್ ಈಸ್ ಆಲ್ಸೋ ನಾಟ್ ಸರ್ಡ್. ಯಾಕೆ ಸರ್ಡ್ ಅಲ್ಲ ಅಂತಂದ್ರೆ ಇಲ್ಲಿ ರ್ಯಾಷನಲ್ ನಂಬರ್ಗೆ ಇರ್ರ್ಯಾಷನಲ್ ರೂಟ್ ಹಾಕ್ತೀವಿ ಹೊರತು ಇದು ಇರ್ರ್ಯಾಷನಲ್ ರೂಟ್ ಆಫ್ ಎ ಇರ್ರ್ಯಾಷನಲ್ ನಂಬರ್ ಆಯಿತು. ಇಲ್ಲಿ ಇರ್ರ್ಯಾಷನಲ್ ರೂಟ್ ಆಫ್ ಎ ರ್ಯಾಷನಲ್ ನಂಬರ್, ಇರ್ರ್ಯಾಷನಲ್ ರೂಟ್ ಆಫ್ ಎ ರ್ಯಾಷನಲ್ ನಂಬರ್, ಇರ್ರ್ಯಾಷನಲ್ ರೂಟ್ ಆಫ್ ಎ ರ್ಯಾಷನಲ್ ನಂಬರ್. ಹಂಗಿದ್ರೆ ಸರ್ಡ್ ಅಂತ ಕರೆದಿದ್ದು. ಆದರೆ ಇಲ್ಲಿ ನೋಡಿ, ಇರ್ರ್ಯಾಷನಲ್ ರೂಟ್ ಆಫ್ ಅನ್ ಇರ್ರ್ಯಾಷನಲ್ ನಂಬರ್. ಪೈ ಅನ್ನೋದು ಒಂದು ಇರ್ರ್ಯಾಷನಲ್ ನಂಬರ್, ಇ ಅನ್ನೋದು ಒಂದು ಇರ್ರ್ಯಾಷನಲ್ ನಂಬರ್. ಅದಕ್ಕೆ ಮತ್ತೆ ನಾವು ಇರ್ರ್ಯಾಷನಲ್ ರೂಟ್ ಹಾಕಿದ್ದೀವಿ. ಸೊ ಈ ರೀತಿ ಹಾಕಿದಾಗ ಅದು ಸರ್ಡ್ ಆಗೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು ಸರ್ಡ್ಗೂ ಮತ್ತು ಇರ್ರ್ಯಾಷನಲ್ ನಂಬರ್ಗೂ ಒಂದು ಸ್ಲೈಟ್ ಡಿಫ್ರೆನ್ಸ್ ಇದೆ ಅಂತ. ಹಾಗಾದ್ರೆ ಈ ರೂಟ್ ಪೈ, ರೂಟ್ ಇ, ಈ ಥರದ ನಂಬರ್ಸ್ಗಳು ಏನಾಗ್ತವೆ ಅಂತಂದ್ರೆ ದೇ ಆರ್ ಜಸ್ಟ್ ಇರ್ರ್ಯಾಷನಲ್ ನಂಬರ್ಸ್. ದೇ ಆರ್ ಜಸ್ಟ್ irrational numbers, but they are not surds. So this is the main difference. Okay, so surd ಅಂದ್ರೆ ಏನು ಅಂತ ಗೊತ್ತಾಯ್ತು. irrational root of a rational number. ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದ್ರೆ ಇದರ ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ ನೋಡಿ. ಪ್ರತಿಯೊಂದಕ್ಕೂ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇರ್ತದೆ. ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಇದೆ ಅಂತಂದ್ರೆ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ. ಜಿಯೋಮೆಟ್ರಿಕ್ ಪ್ರೋಗ್ರೆಷನ್, ಈ ರೀತಿ ಪ್ರತಿಯೊಂದಕ್ಕೂ ಒಂದೊಂದು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಇರ್ತದೆ. ಸರ್ಡ್ಗೂ ಕೂಡ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ. ಅದೇನು ಅಂತಂದ್ರೆ nth ರೂಟ್ ಎ. ಇಲ್ಲೂ ಕೂಡ ಕೆಲವೊಮ್ಮೆ ನಂಬರ್ ಬರುತ್ತಿಲ್ಲಿ, ಆದರೆ ಆ ನಂಬರ್ ಬಗ್ಗೆ ನಾವು ಏನಂದ್ರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲಿ ಯಾವುದೋ ಒಂದು ನಂಬರ್ ಬರೋದು, ಪಾಸಿಟಿವ್ ಬರ್ಬೋದು, ನೆಗೆಟಿವ್ ಬರ್ಬೋದು, ರ್ಯಾಷನಲ್ ಬರುತ್ತೆ ಕೆಲವೊಮ್ಮೆ. ಸೊ ಇಲ್ಲಿ ಬರ್ತಕ್ಕಂಥ ನಂಬರು
ಈ ರೂಟ್ ಮುಂದೆ ಏನು ಬರುತ್ತಲ್ಲ ನಂಬರ್, ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸಿಕೊಳ್ಳೋದಿಲ್ಲ ನಾವು ಯೂಶುವಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟನ್ನ ಮಾತ್ರ. ಇಲ್ಲಿ 2 ವ್ಯಾಲ್ಯೂಸ್ ಇದೆ. ಒಂದು ಈ ರೂಟ್ ಇದೆಯಲ್ಲ, ಅದ್ರ ಒಳಗಡೆ ಎನ್ ಅಂತ ಬಂದಿದೆ, ಇಲ್ಲಿ ಅದ್ರ ಪೂರ್ತಿ ಕೆಳಗಡೆ ಎ ಅಂತ ಬಂದಿದೆ. ಇಲ್ಲಿ ಎನ್ ಪ್ಲೇಸ್ ಅಲ್ಲಿ ಏನಿದೆಯಲ್ಲ, ಇದನ್ನ ನಾವು ಆರ್ಡರ್ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನ ಕರಣೀಯ ಕ್ರಮ ಅಂತ ಕರಿತೀವಿ. ಕರಣೀಯ ಕ್ರಮ, ಇಂಗ್ಲಿಷಲ್ಲಿ ಆರ್ಡರ್ ಅಂತ ಕರಿತೀವಿ. ಇನ್ನು ಎ ಪ್ಲೇಸ್ ಅಲ್ಲಿ ಏನಿದೆಯಲ್ಲ, ಇದನ್ನು ನಾವು ಇಂಗ್ಲಿಷಲ್ಲಿ ರ್ಯಾಡಿಕ್ಯಾಂಡ್ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಕರಣೀಯ ಅಂತ ಹೇಳ್ತೀವಿ. ಕರಣೀಯ. ಓದೋದು ಯಾವ ರೀತಿ ಓದ್ತೀವಿ ಇದನ್ನಂದ್ರೆ ಎಂತ್ ಅಂತ ಓದ್ಬೇಕು. ಎನ್ ರೂಟ್ ಎ ಅಲ್ಲ, ಎನ್ ರೂಟ್ ಎ ಅಂತಂದ್ರೆ ಇದು ಎನ್ ರೂಟ್ ಎ, ಇದು ಎನ್ ರೂಟ್ ಎ. ಬಟ್ ಇದು ಎನ್ ನೋಡಿ ಇಲ್ಲಿ ಹೊರಗಡೆ ಇದೆ ಎನ್, ಇಲ್ಲಿ ಎನ್ನು ಇಲ್ಲಿ ಕಿವಿ ಒಳಗಡೆ ಬಂದಿದೆ ಇದು. ಹಾಗಾಗಿ ಇದನ್ನ ಎಂತ್ ರೂಟ್ ಎ ಅಂತ ಓದ್ಬೇಕು. ಎಂತ್ ರೂಟ್ ಎ. ಫಾರ್ ಎಕ್ಸಾಂಪಲ್ ರೂಟ್ 3 ಅಂತ ಇದ್ರೆ ಸ್ಕ್ವೇರ್ ರೂಟ್ 2 ಅಂತ, ಸ್ಕ್ವೇರ್ ರೂಟ್ 3 ಅಂತ ಓದ್ತೀವಿ. ಇಲ್ಲಿ ಏನು ಇಲ್ಲ ಅಂತಂದ್ರೆ ಇಲ್ಲಿ ಎಷ್ಟಿರುತ್ತೆ ನಂಬರ್, ಇಲ್ಲಿ 2 ಇರುತ್ತೆ. ಇಟ್ ಇಸ್ ಅಂಡರ್ಸ್ಟುಡ್. 2 ಇರುತ್ತೆ ಅಲ್ಲಿ. ಕರಣೀಯ ಕ್ರಮ ಅಥವಾ ಆರ್ಡರ್ ಎಷ್ಟಿರುತ್ತೆ ಅಲ್ಲಿ, 2 ಇರುತ್ತೆ. ಕ್ಯೂಬ್ ಇತ್ತು ಅಂತಂದ್ರೆ ಇದನ್ನ ಕ್ಯೂಬ್ ರೂಟ್ ಅಂತ ಓದ್ತೀವಿ. 3 ಇದ್ರೆ ಕ್ಯೂಬ್ ರೂಟ್ ಅಂತ ಓದ್ತೀವಿ. ಅದರ ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲ ನಂಬರ್ಸ್ಗಳಿಗೆ ಇದು ಅಪ್ಲೈ ಆಗುತ್ತೆ. 4 ಬಂತು ಅಂತಂದ್ರೆ ಫೋರ್ತ್ ರೂಟ್ 7, ಫೋರ್ ರೂಟ್ ಅಲ್ಲ, ಫೋರ್ತ್ ರೂಟ್ 7. ಸೊ ಆ ರೀತಿ ಇದನ್ನ ಯಾವ ರೀತಿ ಓದ್ತೀವಿ, ಎಂತ್ ರೂಟ್ ಎ ಅಂತ ಓದ್ತೀವಿ. ಎಂತ್ ರೂಟ್ ಎ ಅಂತ ಓದ್ತೀವಿ. ಸೊ ಎನ್ ಪ್ಲೇಸ್ ಅಲ್ಲಿ ಇದ್ರೆ ಅದನ್ನ ಆರ್ಡರ್ ಅಂತ ಕರಿತೀವಿ, ಇಲ್ಲಿ ಎ ಪ್ಲೇಸ್ ಅಲ್ಲಿ ಇದ್ರೆ ಅದನ್ನ ರ್ಯಾಡಿಕ್ಯಾಂಡ್ ಅಂತ ಕರಿತೀವಿ. ಇಲ್ಲಿಗೆ ಬನ್ನಿ, ಇಲ್ಲಿ ಆರ್ಡರ್ ಎಷ್ಟಿದೆ ಅಂತಂದ್ರೆ 2 ಇದೆ, ರ್ಯಾಡಿಕ್ಯಾಂಡ್ ಎಷ್ಟಿದೆ ಅಂದ್ರೆ 2 ಇದೆ. ಆರ್ಡರ್ 2 ರ್ಯಾಡಿಕ್ಯಾಂಡ್ 5, ಆರ್ಡರ್ 3 ರ್ಯಾಡಿಕ್ಯಾಂಡ್ 6, ಕರಣೀಯ ಕ್ರಮ 3, ಕರಣೀಯ 6. ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಸರ್ಡ್. ಈ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಸರ್ಡ್ ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಯಾಕಂದ್ರೆ ಸಿಂಪ್ಲಿಫಿಕೇಶನ್ಗೆ ಎಕ್ಸ್ಪೋನೆಂಟ್ ಫಾರ್ಮು ಬಹಳಷ್ಟು ಯೂಸ್ ಆಗ್ತದೆ ನಮಗೆ. ಸೊ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಯಾವ ರೀತಿ ಬರೀತೀವಿ ಹಾಗಾದ್ರೆ, ಎಂತ್ ರೂಟ್ ಎ ಅಂತ ಏನಾದರೂ ಇದ್ರೆ ಇದನ್ನ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಎ ಟು ದ ಪವರ್ ಆಫ್ 1/n ಅಂತ ಬರೀತೀವಿ. ಇಲ್ಲಿ ಏನಿರುತ್ತಲ್ಲ ಅದು 1/, ಆಗ್ತದೆ 1/n. ರಿವರ್ಸ್ ಆರ್ಡರ್ ಬರೆಯೋದಾದ್ರೆ ಎ ಟು ದ ಪವರ್ ಆಫ್ 1/n ಅಂತ ಇತ್ತು ಅಂತಂದ್ರೆ ಅದನ್ನ ಸರ್ಡ್ ಫಾರ್ಮ್ ಅಲ್ಲಿ ಎಂತ್ ರೂಟ್ ಎ ಅಂತ ಬರೀತೀವಿ. ಹಾಗಾದ್ರೆ ಈ ರೂಟ್ 2 ಅಂತ ಇದೆ, ಈ ರೂಟ್ 2 ನ ನಾವು ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಬರೀಬೇಕು ಅಂದ್ರೆ ಹೆಂಗ್ ಬರೀಬೇಕು, 2 ಟು ದ ಪವರ್ ಆಫ್ 1/2. ಯಾಕಂದ್ರೆ ಇಲ್ಲಿ ಆರ್ಡರ್ ಎಷ್ಟಿದೆ ಅಂತಂದ್ರೆ 2 ಇದೆ, ಸೊ ಅದು ಡಿನಾಮಿನೇಟರ್ ಹೋಗ್ಬೇಕು, ಪವರ್ ಅಲ್ಲಿ ಡಿನಾಮಿನೇಟರ್ ಹೋಗ್ಬೇಕು 1/2. ರೂಟ್ 5 ಇದೆ, ರೂಟ್ 5 ಇದನ್ನ ನಾವು ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಬರೀಬೇಕು. ಹೆಂಗ್ ಬರೀಬೇಕು, 5 ಟು ದ ಪವರ್ ಆಫ್ 1/2 ಅಂತ ಬರೀಬೇಕು. ಇನ್ನು ಕ್ಯೂಬ್ ರೂಟ್ 6 ಅಂತ ಇದೆ, ಕ್ಯೂಬ್ ರೂಟ್ 6 ಅನ್ನ ನಾವು ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ 6 ಟು ದ ಪವರ್ ಆಫ್ 1/3 ಅಂತ ಓದ್ತೀವಿ. ಒಂದು ವೇಳೆ ರೂಟ್ 5 ಕ್ಯೂಬ್ ರೂಟ್ ಆಫ್ 5 ಸ್ಕ್ವೇರ್ ಅಂತಿದೆ ಅಂತ ಅನ್ಕೊಳ್ರಿ. ಕ್ಯೂಬ್ ರೂಟ್ ಆಫ್ 5 ಸ್ಕ್ವೇರ್ ಅಂತ ಇದೆ. ಇದನ್ನ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಹೆಂಗ್ ಬರೀಬೇಕು, ಇದನ್ನ 2 ತರ ಬರೀತೀವಿ ನಾವು. ಒಂದೇನು ಅಂತಂದ್ರೆ ಇದನ್ನ 5 ಸ್ಕ್ವೇರ್ ಟು ದ ಪವರ್ ಆಫ್ 1/3. 5 ಸ್ಕ್ವೇರ್ ಒಳಗಡೆ ಇರೋದ್ರಿಂದ ಅದಕ್ಕೆ ಬ್ರಾಕೆಟ್ ಹಾಕಿದ್ದೀನಿ, 5 ಸ್ಕ್ವೇರ್ ಟು ದ ಪವರ್ ಆಫ್ 1/3. ಇದು ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಇದೆ, ಅಲ್ಲಿ ಒಂದು ಫಾರ್ಮುಲಾ ಅಥವಾ ಲಾ ಬರುತ್ತೆ, ಏನಂತಂದ್ರೆ a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n ಈಕ್ವಲ್ ಟು a ಟು ದ ಪವರ್ ಆಫ್ m ಇಂಟು n ಅಂತ. ಸೊ ಎಕ್ಸ್ಪೋನೆಂಟ್ ಗಳನ್ನ ಏನ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು ಅಂತ ಬರುತ್ತೆ. ಆ ಲಾ ಪ್ರಕಾರ 2 ಮತ್ತು 1/3 ಮಲ್ಟಿಪ್ಲೈ ಮಾಡಿದಾಗ 2/3 ಆಗುತ್ತೆ. ಸೊ ದಿಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ 5 ಟು ದ ಪವರ್ ಆಫ್ 2/3. ಇದು ಒಂದು ವೇ. ಇದೇ ಕ್ವಶನ್ ಅನ್ನ ಇನ್ನೊಂದು ರೀತಿಯಲ್ಲಿ ಹೆಂಗ್ ಸಿಂಪ್ಲಿಫೈ ಮಾಡ್ತೀವಿ ನಾವು ಅಂತಂದ್ರೆ, ಕ್ಯೂಬ್ ರೂಟ್ 5 ಸ್ಕ್ವೇರ್ ಅನ್ನ ಮೊದಲು ಸಿಂಪ್ಲಿಫೈ ಮಾಡ್ಕೊಂಡ್ಬಿಡೋದು. 5 ಸ್ಕ್ವೇರ್ ಈಸ್ ನಥಿಂಗ್ ಬಟ್ 25, ಕ್ಯೂಬ್ ರೂಟ್ ಆಫ್ 25 ಆಯ್ತು. ಈಗ ಇದನ್ನ ಈ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡೋದು, ದಿಸ್ ಇಸ್ ಈಕ್ವಲ್ ಟು 25 ಟು ದ ಪವರ್ ಆಫ್ 1/3 ಅಂತ ಬರೆಯೋದು. ನೀವು ಈ ರೀತಿನಾದ್ರೂ ಮಾಡಿ, ಈ ರೀತಿನಾದ್ರೂ ಮಾಡಿ, ಅಥವಾ ಈ ರೀತಿನಾದ್ರೂ ಮಾಡಿ, ಎರಡು ಕೂಡ ಒಂದೇ ಅಂತ ಅರ್ಥ ಆಗ್ತದೆ. ಓಕೆ, ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಸರ್ಡ್ ಅಂಡ್ ದೀಸ್ ಆರ್ ದ ಎಕ್ಸಾಂಪಲ್ಸ್. These are not the examples of surds, and this is the standard form of surd, and this is how we express surds in exponent form and conversely. Okay, ಈಗ ನಾವೇನ್ ಮಾಡೋಣ ಅಂತಂದ್ರೆ ಸರ್ಡ್ಸ್ ಗಳನ್ನ ಸಿಂಪ್ಲಿಫೈ ಮಾಡ್ತೀವಿ. ಅದು ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀವಿ ಅಂತ ನೋಡೋಣ, ಅದು ಬಹಳ ಇಂಪಾರ್ಟೆಂಟ್. ಸರ್ಡ್ಸ್ ಗಳಲ್ಲಿ ಸಿಂಪ್ಲಿಫಿಕೇಶನ್ ಅದರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾ ಏನ್ ಮಾಡ್ತೀನಿ ಅಂತಂದ್ರೆ ಲೈಕ್ ಸರ್ಡ್ಸ್ ಮತ್ತು ಅನ್ಲೈಕ್ ಸರ್ಡ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾಕಂದ್ರೆ
ಲೈಕ್ ಸರ್ಡ್ಸ್ ಅನ್ಲೈಕ್ ಸರ್ಡ್ಸ್ ನಮಗೆ ಗೊತ್ತಿಲ್ದಂಗೆ ಎಷ್ಟೋ ಸಾರಿ ಪ್ರಾಬ್ಲಮ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ. ಆದ್ರೆ ಅದು ಲೈಕ್ ಸರ್ಡ್ಸು ಅನ್ಲೈಕ್ ಸರ್ಡ್ಸು ಅನ್ನ ಆ ಕಾನ್ಸೆಪ್ಟೇ ನಾವು ಯೂಸ್ ಮಾಡ್ತಿದೀವಿ ಅಲ್ಲಿ ಅಂತ ನಮಗೆ ಗೊತ್ತಿರಲ್ಲ. ಬಟ್ ಅದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಸೊ ಇದೆಲ್ಲನೂ ಸಿಂಪ್ಲಿಫಿಕೇಶನ್ ಪಾರ್ಟ್ ಅಲ್ಲಿ ಬರುತ್ತೆ. ಮುಂದೆ ಎಷ್ಟೋ ಕ್ಲಾಸ್ಗಳಲ್ಲಿ ಈ ಕಾನ್ಸೆಪ್ಟ್ಗಳನ್ನು ನಾನು ಯೂಸ್ ಮಾಡ್ಕೊತಿರ್ತೀನಿ. ಸಿಂಪ್ಲಿಫಿಕೇಶನ್ ರೂಟ್ ಒಳಗಡೆ ವ್ಯಾಲ್ಯೂಸ್ ಬಂದಾಗ ಅದನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಈ ಮೆಥಡ್ ನಾನು ಯೂಸ್ ಮಾಡ್ಕೊತಿರ್ತೀನಿ. ಹಾಗಾಗಿ ಸೊ ನೆಕ್ಸ್ಟ್ ನಾವೇನ್ ಮಾಡೋಣ ಸಿಂಪ್ಲಿಫಿಕೇಶನ್ ಆಫ್ ಸರ್ಡ್ಸ್. ಅದಕ್ಕೆ ಒಂದು ಎಕ್ಸಾಂಪಲ್ ತಗೋಣ. √8 ಫಸ್ಟ್ ಎಕ್ಸಾಂಪಲ್ ನಾನು √8 ಅಂತ ತಗೋತೀನಿ. ಇದನ್ನು ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ಫಸ್ಟ್ ನಮ್ಮ ಮೇನ್ ಟಾಸ್ಕ್ ಏನಾಗಬೇಕು ಅಂತಂದ್ರೆ ಆರ್ಡರ್ ನೋಡ್ಬೇಕು. ಆರ್ಡರ್ ಎಷ್ಟಿದೆ? ಇಲ್ಲಿ 2 ಇದೆ. ಏನು ಇಲ್ಲ ಅಂತಂದ್ರೆ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ದ ಆರ್ಡರ್ ಇಸ್ 2. ಆರ್ಡರ್ 2 ಇದೆ ಅಂತಂದ್ರೆ ಒಳಗಡೆ ಇರ್ತಕ್ಕಂಥ ನಂಬರ್ನ ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಕ್ ಟ್ರೈ ಮಾಡಬೇಕು ಅಂತಂದ್ರೆ ಅದು ಆ ಆರ್ಡರ್ನ ಪವರ್ನ ಮಲ್ಟಿಪಲ್ ಆಗಿ ಎಕ್ಸ್ಪ್ರೆಸ್ ಆಗಬೇಕು. ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಇಲ್ಲಿ 2 ಇದೆ ಅಂತಂದ್ರೆ ಸ್ಕ್ವೇರ್ ರೂಟ್ ಅಂತ ಅರ್ಥ. ಸ್ಕ್ವೇರ್ ರೂಟ್ ಇದೆ ಅಂತಂದ್ರೆ ಒಳಗಡೆ ಇರ್ತಕ್ಕಂಥ ನಂಬರ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದ್ರೆ ಮಲ್ಟಿಪಲ್ ಆಫ್ ಸ್ಕ್ವೇರ್ ಆಫ್ ಸಮ್ ನಂಬರ್. ಯಾವುದೋ ಒಂದು ನಂಬರ್ನ ಸ್ಕ್ವೇರ್ ಇಂಟು ಸಮ್ ನಂಬರ್ ಮಾಡಿದ್ರೆ ಏನ್ ಬರ್ತಿರ್ಬೇಕು ಅಂತಂದ್ರೆ ಈ ವ್ಯಾಲ್ಯೂ ಬರ್ತಿರ್ಬೇಕು. ಆ ರೀತಿನಲ್ಲಿ ಈ ಒಳಗಡೆ ಇರ್ತಕ್ಕಂಥ ನಂಬರ್ ರ್ಯಾಡಿಕ್ಯಾಂಡ್ ಏನಿರುತ್ತಲ್ಲ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಕೆಲವೊಮ್ಮೆ ಆಗ್ಲಿಲ್ಲ ಅಂತಂದ್ರೆ ಬೇರೆ ದಾರಿ ಇಲ್ಲ, ಅದನ್ನ ಹಂಗೆ ಬಿಟ್ಬಿಡೋದು. ಬಟ್ ಸಿಂಪ್ಲಿಫಿಕೇಶನ್ ಅಂತ ಬಂದಾಗ ಆ ರೀತಿ ಇರೋಂಥ ನಂಬರ್ಗಳನ್ನ ಕೊಟ್ಟಿರ್ತಾರೆ. ಹಾಗಾದ್ರೆ ಇಲ್ಲಿ ಆರ್ಡರ್ 2 ಇದೆ ಅಂತಂದ್ರೆ ಸಮ್ ನಂಬರ್ ಸ್ಕ್ವೇರ್ ಇಲ್ಲಿ ಒಳಗಡೆ ಹೆಂಗ್ ಬರಬೇಕು ಅಂತಂದ್ರೆ ರೂಟ್ ಒಳಗಡೆ ಸಮ್ ನಂಬರ್ ಸ್ಕ್ವೇರ್ ಇಂಟು ಸಮ್ ನಂಬರ್ ಇರುತ್ತೆ. ಸಮ್ ನಂಬರ್ ಅನ್ನೋದಕ್ಕೆ ನಾನು ಇಲ್ಲಿ ಬಾಕ್ಸು ಇಲ್ಲಿ ಸಪೋಸ್ ಸ್ಟಾರ್ ಅಂತ ಬಳಸೋಣ. ಇಲ್ಲಿ ಯಾವುದೋ ನಂಬರ್ ಇರುತ್ತೆ ಅದನ್ನ ಸ್ಕ್ವೇರ್ ಮಾಡಬೇಕು ಇಂಟು ಇನ್ನೊಂದು ಯಾವುದೋ ನಂಬರ್. ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತಿರ್ಬೇಕು? ಆನ್ಸರ್ 8 ಬರ್ತಾ ಇರಬೇಕು. ಆ ರೀತಿನಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಹೆಂಗ್ ಮಾಡೋದು ಗೊತ್ತಾಗಲ್ಲ ನಮಗೆ ಅಂತಂದ್ರೆ ಸಣ್ಣ ನಂಬರ್ಸ್ಗಳಿದ್ರೆ ಗೊತ್ತಾಗ್ಬಿಡ್ತದೆ. ಒಂದು ವೇಳೆ ಗೊತ್ತೇ ಆಗಲಿಲ್ಲ ಅಂತಂದ್ರೆ ಈಗ ನಾನು ಪ್ರೊಸೆಸ್ ಹೇಳ್ತೀನಲ್ಲ ಆ ಪ್ರೊಸೆಸ್ ನೀವು ಸುಮ್ಮನೆ ಕಣ್ಣು ಮುಚ್ಚಿ ಪ್ರೊಸೀಡ್ ಮಾಡಿಬಿಡ್ರಿ, ಆನ್ಸರ್ ಸಿಗ್ತದೆ. 8ನ್ನ ಫ್ಯಾಕ್ಟರೈಸ್ ಮಾಡಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಪ್ರೈಮ್ ನಂಬರ್ಸ್ ಇಂದ ಏನ್ ಮಾಡ್ರಿ ಅಂತಂದ್ರೆ ಫ್ಯಾಕ್ಟರೈಸ್ ಮಾಡ್ತಾ ಹೋಗಿ. 2 4 8, 2 2 4, 2 1 2. ಇಲ್ಲಿ ನಮಗೆ 2 ಇದೆ ಅಂತಂದ್ರೆ ಎರಡೆರಡು ನಂಬರ್ಗಳ ಸೇಮ್ ಫ್ಯಾಕ್ಟರ್ಗಳ ಗ್ರೂಪ್ ನ ಮಾಡಿ. ಈ ಎರಡು ನಂಬರ್ಗಳು ಸೇಮ್ ಇರೋದ್ರಿಂದ ಆ ಎರಡು ನಂಬರ್ಗಳ ಒಂದು ಗ್ರೂಪ್ ನ ಮಾಡಿದ್ವಿ. ಈಗ ಏನ್ ಮಾಡ್ಬೋದು ಅಂತಂದ್ರೆ ಈ 8ನ್ನ ಈ ಎರಡು ನಂಬರ್ನ 2 into 2 ಈಸ್ ನಥಿಂಗ್ ಬಟ್ 2 ಸ್ಕ್ವೇರ್. ಸೊ ಈ 8ನ್ನ ನಾನು 2 ಸ್ಕ್ವೇರ್ ಇಂಟು 2 ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. 2 ಸ್ಕ್ವೇರ್ ಇಂಟು 2 ನೋಡಿ, ಸ್ಕ್ವೇರ್ ಆಫ್ ಸಮ್ ನಂಬರ್ ಇಂಟು ಸಮ್ ನಂಬರ್. ಇಲ್ಲಿದೆ ನೋಡಿ, ಬಾಕ್ಸ್ ಸ್ಕ್ವೇರ್ ಇಂಟು ಸ್ಟಾರ್. ಸ್ಕ್ವೇರ್ ಇದ್ದಾಗ ಇದು ಈ ರೀತಿ ಎಕ್ಸ್ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಇಲ್ಲಿ ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆಗಿ ಇಲ್ಲಿ ಕೆಳಗಡೆ ಏನ್ ನಂಬರ್ ಇರುತ್ತಲ್ಲ ಅದು ಮಾತ್ರ ರೂಟ್ ಇಂದ ಹೊರಗಡೆ ಬರ್ತದೆ. ರೂಟ್ ಇಂದ ಈಗ ಎಷ್ಟು ಬರುತ್ತೆ ಅಂದ್ರೆ 2 ಮಾತ್ರ ಬರ್ತದೆ. ಇಲ್ಲಿ 2 ಯಾವುದು ಅಂತಂದ್ರೆ ಈ ಕೆಳಗಡೆ ಇತ್ತಲ್ಲ ಆ 2. ಅದು ಹೆಂಗ್ ಬಂತು? ಈ ರೂಟ್ ಮತ್ತು ಈ ಸ್ಕ್ವೇರ್ ಎರಡು ಕೂಡ ಕ್ಯಾನ್ಸಲ್ ಆಗ್ತದೆ. ಸಿಂಪ್ಲಿಫಿಕೇಶನ್ ಪ್ರಾಸೆಸ್ ಅಲ್ಲಿ ಕ್ಯಾನ್ಸಲ್ ಆಗಿ ಈ 2 ಮಾತ್ರ ಒಳಗಡೆ ಉಳಿತದೆ, ರೂಟ್ 2 ಮಾತ್ರ ಉಳಿತದೆ. ಓಕೆ, ಸೊ ಇದನ್ನ ಫಾಸ್ಟ್ ಆಗಿ ಮಾಡೋರು ಹೆಂಗ್ ಮಾಡ್ತಾರೆ ಅಂತಂದ್ರೆ √8 ಈಕ್ವಲ್ ಟು ರೂಟ್ 8 ಅಂದ್ರೆ 4 2s 8. 4 2s 8. 4 ನ ಸ್ಕ್ವೇರ್ ರೂಟ್ ಎಷ್ಟು ಅಂದ್ರೆ 2. ಆ 2 ನ ಹೊರಗಡೆ ಬರೀತಾರೆ, ಈ 2 ರೂಟ್ ಒಳಗಡೆ ಉಳಿಯಿತು, ಸೊ ರೂಟ್ 2. ಈ ರೀತಿ ಕೂಡ ಮಾಡ್ತಾರೆ. ಸೊ ಇದು ಕರೆಕ್ಟ್, ಇದು ಕರೆಕ್ಟ್. ನಾನು ಈ ಮೆಥಡ್ ಯಾಕೆ ಹೇಳಿದೆ ಅಂತಂದ್ರೆ ಇದು ಸಣ್ಣ ನಂಬರ್ಗಳಿಗೆ ಇದು ಓಕೆ, ಬಟ್ ನಂಬರ್ಸ್ಗಳು ದೊಡ್ಡದಾಗ್ತಿದ್ದಂಗೆಲ್ಲ ಇದು ನಮ್ಗೆ ಗೊತ್ತಾಗಲ್ಲ. ಯಾವುದು ಇದು ಗೊತ್ತಾಗಲ್ಲ. ಅವಾಗ ಈ ಮೆಥಡ್ ನಮಗೆ ಹೆಲ್ಪಿಗೆ ಬರೋದು. ಓಕೆ, ಸೊ ಆರ್ಡರ್ ಎಷ್ಟಿರುತ್ತಲ್ಲ ಅಷ್ಟು ನಂಬರ್ಗಳ ಸೇಮ್ ಫ್ಯಾಕ್ಟರ್ಸ್ಗಳ ಗ್ರೂಪ್ ನ ಮಾಡ್ತಾ ಹೋಗ್ಬೇಕು. ಆರ್ಡರ್ 3 ಇದ್ರೆ ಎರಡೆರಡು ನಂಬರ್ಗಳ ಗ್ರೂಪ್. ಆರ್ಡರ್ 3 ಇತ್ತು ಅಂತಂದ್ರೆ 3 ನಂಬರ್ಗಳ ಗ್ರೂಪ್. ಇದೇ ಕ್ವಶನ್ ಅನ್ನೇ ನಾನೇನಾದ್ರೂ ಈ ರೀತಿ ಬರ್ಕೊಂಡ್ರೆ ಕ್ಯೂಬ್ ರೂಟ್ 8 ಅಂತ ಬರ್ಕೊಂಡ್ರೆ ಸೇಮ್ ಪ್ರಾಸೆಸ್ 2 2 2ನೇ ಬರುತ್ತೆ. ಇಲ್ಲಿ 2 2 2ನೇ ಬರುತ್ತೆ. ಆದ್ರೆ ಇಲ್ಲಿ ಎಷ್ಟು ನಂಬರ್ಗಳ ಗ್ರೂಪ್ ಮಾಡ್ಬೇಕು ನಾನು ಅಂತಂದ್ರೆ ಇಲ್ಲಿ 3 ಇರೋದ್ರಿಂದ 3 ನಂಬರ್ಗಳಿಗೆ ಒಂದು ಗ್ರೂಪ್ ಮಾಡಬೇಕು. ಆ 3 ನಂಬರ್ಗಳ ಗ್ರೂಪ್ ಅಂತಂದ್ರೆ ಎಷ್ಟಾಯ್ತು? ಅಲ್ಲಿಗೆ 2 ಕ್ಯೂಬ್ ಆಯ್ತು. ಸೊ ಕ್ಯೂಬ್ ರೂಟ್ ಆಫ್ 8 ಅನ್ನ ನಾನು 2 ಕ್ಯೂಬ್ ಅಂತ ಬರ್ಕೊಳ್ತೀನಿ. ಇಲ್ಲಿ ಏನಂತ ಬರ್ಕೊಂಡಿದ್ದೆ? 2 ಸ್ಕ್ವೇರ್ ಇಂಟು 2 ಅಂತ ಬರ್ಕೊಂಡಿದ್ದೆ. ಇಲ್ಲಿ ಅಂತ ಬರ್ಕೋಬೇಕಾಗ್ತದೆ ನಾನು 2 ಕ್ಯೂಬ್ ಅಷ್ಟೇ, ಬೇರೆ ಫ್ಯಾಕ್ಟರ್ಸ್ಗಳು ಯಾವುದು ಉಳಿದಿಲ್ಲ. ಹಾಗಾಗಿ 2 ಕ್ಯೂಬ್ ಮಾತ್ರ. ಇಲ್ಲಿ ಕ್ಯೂಬ್ ರೂಟ್ ಕ್ಯೂಬ್ ಎರಡು ಕ್ಯಾನ್ಸಲ್ ಆಗಿ ಆನ್ಸರ್ ಎಷ್ಟಂತ ಬರ್ತದೆ? ಅಲ್ಲಿಗೆ 2 ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಮೆಥಡ್. ಓಕೆ,
ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಂದಷ್ಟು ಪ್ರಾಬ್ಲಮ್ಸ್ ನಾವೇನ್ ಮಾಡೋಣ, ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನಾನು ತಗೊಳ್ತೀನಿ. ಕ್ಯೂಬ್ ರೂಟ್ 72. ಕ್ಯೂಬ್ ರೂಟ್ 72. ಓಕೆ, ಇದನ್ನ ಒಂದ್ ವೇಳೆ ನಂಬರ್ಸ್ಗಳ ಬಗ್ಗೆ ಒಂದು ಸ್ವಲ್ಪ ಫೆಮಿಲಿಯಾರಿಟಿ ಇದ್ರೆ ಹೆಂಗ್ ಸಾಲ್ವ್ ಮಾಡ್ಬೋದು ಅಂದ್ರೆ 2 2 4 4 8 8 9 72. ಎಸ್, ಇದನ್ನ ಕ್ಯೂಬ್ ರೂಟ್ 8 ಇಂಟು 9 ಅಂತ ಬರೀಬಹುದು. 8 9 72. 8ಗೆ ಕ್ಯೂಬ್ ರೂಟ್ ಇದೆ 2, ಸೊ 2 ಇಂಟು ಕ್ಯೂಬ್ ರೂಟ್ 9 ಅಂತ ಇದು ಆನ್ಸರ್ ಬರುತ್ತೆ. ಅದು ಐಡಿಯಾ ಇದ್ರೆ, ನನಗೆ ಗೊತ್ತೇ ಇಲ್ಲಪ್ಪ 8 9 ಬರೀಬೇಕು, 9 8 ಬರೀಬೇಕು, ಅಥವಾ ಬೇರೆ ನಂಬರ್ಸ್ನ ಪ್ರಾಡಕ್ಟ್ ಆಗಿ ಬರೀಬೇಕು, ಗೊತ್ತಾಗಿಲ್ಲ ಅಂತಂದ್ರೆ ಇಲ್ಲೇನು ಪ್ರೊಸೆಸ್ ಹೇಳಿದೆ ಅದನ್ನ ಸುಮ್ಮನೆ ಕಣ್ಣು ಮುಚ್ಚಿ ಫಾಲೋ ಮಾಡಿ. 72ನ ಫ್ಯಾಕ್ಟರೈಸ್ ಮಾಡ್ತಾ ಹೋಗ್ರಿ, ಪ್ರೈಮ್ ನಂಬರ್ಸ್ ತಗೊಂಡು. 2 3 6, 2 6 12, 2 18 2 9 3 3 3 1. ಇಷ್ಟು ಬಂತು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಆರ್ಡರ್ ಇರುತ್ತಲ್ಲ, ಎಷ್ಟಿರುತ್ತಲ್ಲ ಅಷ್ಟು ನಂಬರ್ಗಳ ಸೇಮ್ ನಂಬರ್ಗಳ ಗ್ರೂಪ್ ಮಾಡಬೇಕು. ಇಲ್ಲಿ 3 ಇದೆ ಅಂತಂದ್ರೆ 3 ಸೇಮ್ ಫ್ಯಾಕ್ಟರ್ಸ್ಗಳ ಗ್ರೂಪ್ ಮಾಡಬೇಕು. 2 2 2 ಸೇಮ್ ಇದೆ, 3 ನಂಬರ್ಸ್ಗಳಿದೆ, ಅವು 3 ಗ್ರೂಪ್ ಮಾಡಿ. ಸೊ ಇದೇನಾಯ್ತು, ಅಲ್ಲಿಗೆ 2 ಕ್ಯೂಬ್ ಆಯ್ತು. 2 ಇಂಟು 2 ಇಂಟು 2 ದಟ್ ಈಸ್ ನಥಿಂಗ್ ಬಟ್ 2 ಕ್ಯೂಬ್. ಇವು ಎರಡೇ ಇರೋದ್ರಿಂದ ಅವು ಹಂಗೆ ಇರಲಿ, ಅವೆರಡನ್ನ ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ ಬರಿಬಹುದು. 3 3 9 ಅಂತೇಳಿ. ಸೊ ದಿಸ್ ಈಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 72ನ ನಾವೆಂತ ಬರಿಬಹುದು ಅಂದ್ರೆ 2 ಕ್ಯೂಬ್ ಇಂಟು ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಜಸ್ಟ್ 9 ಬರ್ತದೆ. ಬಟ್ 9 ಅಂತನಾದ್ರೂ ಬರೀರಿ, 3 ಇಂಟು 3 ಅಂತನಾದ್ರೂ ಬರೀರಿ, ಅದು ನಮ್ಮ ಸಂಬಂಧ ಇದೆ. ಇದು ನಮಗೆ ಬಹಳ ಇಂಪಾರ್ಟೆಂಟ್. 2 ಕ್ಯೂಬ್ ಇಂಟು ಇದನ್ನ 3 ಇಂಟು 3 ಬರೀತಿರೋ ಅಥವಾ 9 ಬರೀತಿರೋ ನಿಮ್ಗೆ ಬಿಟ್ಟಿದ್ದು, 9 ಅಂತ ಬರೆದ್ಬಿಡ್ತೀನಿ ನಾನು. 9. ಓಕೆ, ಇಲ್ಲಿ ಕ್ಯೂಬ್ ರೂಟ್ ಕ್ಯೂಬ್ ಕ್ಯಾನ್ಸಲ್ ಆದ್ರೆ ಈ 2 ಮಾತ್ರ ರೂಟ್ ಇಂದ ಹೊರಗಡೆ ಬರ್ತದೆ. 2 ಹೊರಗಡೆ ಬಂತು. ಬರೀಬೇಕಾದ್ರೆ ಹುಷಾರಾಗಿರಿ, ನಮಗೆ ಸ್ಕ್ವೇರ್ ರೂಟ್ ಬರೆದು ಅಭ್ಯಾಸ ಇರ್ತದೆ, ಅದನ್ನೇ ಬರೆದ್ಬಿಟ್ಟಿರ. ಇಲ್ಲಿ ಕ್ಯೂಬ್ ರೂಟ್ ಇದ್ರೆ ಕ್ಯೂಬ್ ರೂಟೇ ಬರೀಬೇಕು. ಕ್ಯಾನ್ಸಲ್ ಆಗೋದು ಬರೀ ಇದ್ರ ಜೊತೆಗೆ ಮಾತ್ರ, ಇದ್ರ ಜೊತೆಗಲ್ಲ. ಇದ್ರ ಜೊತೆಗೆ ಈ ಕ್ಯೂಬ್ ರೂಟ್ ಹಂಗೆ ಇರ್ತದೆ. ಹಾಗಾಗಿ ಇಲ್ಲಿ ಈ 2 ಮಾತ್ರ ಹೊರಗಡೆ ಬಂತು, ಈ ಕ್ಯೂಬ್ ಕ್ಯಾನ್ಸಲ್ ಆಯ್ತು. ಸೊ 9 ಒಳಗಡೆ ಇದೆ, ಯಾವ್ದ್ರೊಳಗಡೆ, ಕ್ಯೂಬ್ ರೂಟ್ ಒಳಗಡೆ ಇರುತ್ತದೆ. ಸೊ ಕ್ಯೂಬ್ ರೂಟ್ ಆಫ್ 9. ಸೊ ದಿಸ್ ಇಸ್ ದ ಆನ್ಸರ್. ನೋಡಿ ಇಲ್ಲಿ 2 ಇಂಟು ಕ್ಯೂಬ್ ರೂಟ್ 9. 2 ಇಂಟು ಕ್ಯೂಬ್ ರೂಟ್ 9. ಲೆಟ್ ಅಸ್ ಟೇಕ್ ಒನ್ ಮೋರ್ ಕ್ವಶನ್. ಕ್ಯೂಬ್ ರೂಟ್ 72 ಆಯ್ತಲ್ಲ. ಈಗ ಸ್ಕ್ವೇರ್ ರೂಟ್ ಆಫ್ 128. ಸ್ಕ್ವೇರ್ ರೂಟ್ ಆಫ್ 128 ಯಾವುದೋ ಒಂದು ನಂಬರ್ನ ಸ್ಕ್ವೇರ್ ಇಂಟು ಸಮ್ ನಂಬರ್ ಇದೆ. ಇಲ್ಲಿ ಯಾವುದು ಅಂತ ಗೊತ್ತಿಲ್ಲ. ಕ್ವಿಕ್ ಆಗಿ ಸಾಲ್ವ್ ಮಾಡೋರಿದ್ರೆ ಇದನ್ನ 64 ಇಂಟು 2 ಅಂತ ಬರ್ಕೊಳ್ಬಹುದು. 2 4 8 2 6 12. ಎಸ್, 64 ಅನ್ನೋದು ಯಾವ ನಂಬರ್ನ, ಇಲ್ಲಿ ಸ್ಕ್ವೇರ್ ರೂಟ್ ಇದೆ ಅಂತಂದ್ರೆ ಯಾವುದೋ ನಂಬರ್ನ ಸ್ಕ್ವೇರ್ ಆಗಿರ್ತದೆ. 64 ಈಸ್ ಸ್ಕ್ವೇರ್ ಆಫ್ 8. ಸೊ ಹೊರಗಡೆ ಎಷ್ಟು ಬರ್ಬೇಕಲ್ಲಿ, 8 ಬರಬೇಕು. 8 ರೂಟ್ 2 ಆನ್ಸರ್ ಇಷ್ಟ ಇರ್ತದೆ. ಗೊತ್ತಿಲ್ಲ ಅಂತಂದ್ರೆ as usual process. Okay, 2 6 12, 2 4 2 32, 2 16, 2 8, 2 4, 2 2, 2 1. ಇಲ್ಲಿ ಆರ್ಡರ್ ಎಷ್ಟಿದೆ, 2 ಇದೆ. ಹಾಗಾದ್ರೆ ಎರಡೆರಡು ನಂಬರ್ಗಳದ್ದು ಒಂದು ಗ್ರೂಪ್, ಇವೆರಡು ನಂಬರ್ದು ಒಂದು ಗ್ರೂಪ್ ಮಾಡಿ, ಇವೆರಡು ನಂಬರ್ಗಳದ್ದು ಒಂದು ಗ್ರೂಪ್ ಮಾಡಿ, ಇವೆರಡು ಫ್ಯಾಕ್ಟರ್ಸ್ಗಳದ್ದು ಒಂದು ಗ್ರೂಪ್ ಮಾಡಿ. ಇದರ ಅರ್ಥ ಏನು, 2 ಸ್ಕ್ವೇರ್. ಇದರ ಅರ್ಥ 2 ಸ್ಕ್ವೇರ್. ಇದರ ಅರ್ಥ 2 ಸ್ಕ್ವೇರ್. ಇಲ್ಲಿ ಒಂದು 2 ಮಾತ್ರ ಇದೆ. ಸೊ ದಿಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ನೋಡಿ ಇಲ್ಲಿ ಏನು ಬರೀತೀನಿ ನಾನು, 2 ಸ್ಕ್ವೇರ್ ಇಂಟು ದಿಸ್ 2 ಸ್ಕ್ವೇರ್ ಇಂಟು ದಿಸ್ 2 ಸ್ಕ್ವೇರ್ ಇಂಟು ಲಾಸ್ಟ್ 2. ಓಕೆ, ಇಲ್ಲಿ ಸ್ಕ್ವೇರ್ ರೂಟ್ ಇದೆ, ಇಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಇಲ್ಲಿ ಕೂಡ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಇಲ್ಲಿ ಕೂಡ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಸ್ಕ್ವೇರ್ ಕ್ಯಾನ್ಸಲ್ ಆದರೆ 2 ಇಂಟು 2 ಇಂಟು 2 ಹೊರಗಡೆ ಬಂತು. 2 ಇಂಟು 2 ಇಂಟು 2. ಈ 2 ರೂಟ್ ಒಳಗಡೆನೆ ಉಳಿಯಿತು. ಸೊ ರೂಟ್ 2. 2 2 4, 4 2 8. ದೇರ್ ಫಾರ್ ಆನ್ಸರ್ ಈಸ್ 8 ರೂಟ್ 2. ನೋಡಿ, 8 ರೂಟ್ 2. So this is how we simplify the given sets. ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ತಗೋಣ, ಇನ್ನು ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಲೈಕ್ ಸರ್ಡ್ಸ್ ಮತ್ತು ಅನ್ಲೈಕ್ ಸರ್ಡ್ಸ್ ಅನ್ನ ಡಿಸ್ಕಸ್ ಮಾಡ್ತೀವಿ. ಆ ಲೈಕ್ ಸರ್ಡ್ಸ್ ಮತ್ತು ಅನ್ಲೈಕ್ ಸರ್ಡ್ಸ್ ಯಾಕೆ ಯೂಸ್ ಆಗುತ್ತೆ ಅಂತಂದ್ರೆ, 2 ಅಥವಾ 2ಕ್ಕಿಂತ ಹೆಚ್ಚು ಸರ್ಡ್ಗಳನ್ನು ಕೊಟ್ಟು ಆ್ಯಡ್ ಮಾಡಿ ಅಥವಾ ಸಬ್ಟ್ರಾಕ್ಟ್ ಮಾಡಿ ಅಂತಂದ್ರೆ ವಿ ಡೀಲ್ ಬೇಸ್ಡ್ ಆನ್ ವೆದರ್ ದೇ ಆರ್ ಲೈಕ್ ಸರ್ಡ್ಸ್ ಆರ್ ಅನ್ಲೈಕ್ ಸರ್ಡ್ಸ್. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದ್ರೆ ಲೈಕ್ ಸರ್ಡ್ಸ್ ಮತ್ತು ಅನ್ಲೈಕ್ ಸರ್ಡ್ಸ್ ಅನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಈ ಕ್ಲಾಸಲ್ಲಿ ಜಸ್ಟ್ ಸಿಂಪ್ಲಿಫಿಕೇಶನ್ ಆಫ್ ಸರ್ಡ್ಸ್ ಅನ್ನ ಸಾಲ್ವ್ ಇನ್ನು ಕಲಿಯೋಣ. ನೆಕ್ಸ್ಟ್ ಕ್ವಶನ್, ಕ್ಯೂಬ್ ರೂಟ್ 16. ಕ್ಯೂಬ್ ರೂಟ್ 16. ಓಕೆ,
ಇದನ್ನು ಡೈರೆಕ್ಟಾಗಿ ಸಾಲ್ವ್ ಮಾಡೋರು 8 2s ಅಂತ ಮಾಡ್ತಾರೆ. ಕ್ಯೂಬ್ ರೂಟ್ ಇರೋದ್ರಿಂದ 8 2s 16. 8 ಯಾವ ನಂಬರ್ನ ಕ್ಯೂಬ್ ಅದು? ಇಟ್ ಈಸ್ ಅ ಕ್ಯೂಬ್ ಆಫ್ 2. ಸೊ ಹೊರಗಡೆ 2 ಬಂತು, ಕ್ಯೂಬ್ ರೂಟ್ ಈ 2 ಒಳಗಡೆನೆ ಉಳಿತು, ಕ್ಯೂಬ್ ರೂಟ್ 2. ಗೊತ್ತಿಲ್ಲ ಅಂತಂದ್ರೆ 2 8s 2 4s 2 2s 2 1s. ಇಲ್ಲಿ ಆರ್ಡರ್ 3 ಇದೆ ಅಂತಂದ್ರೆ 3 ಸೇಮ್ ಫ್ಯಾಕ್ಟರ್ಸ್ಗಳದ್ದು ಒಂದು ಗ್ರೂಪ್. ಇದನ್ನೇಂತ ಬರೀತೀರಿ? 2 ಕ್ಯೂಬ್ ಅಂತ ಬರೀತೀವಿ. ಸೊ ಕ್ಯೂಬ್ ರೂಟ್ 2 ಕ್ಯೂಬ್ ಇಂಟು 2, 2 ಕ್ಯೂಬ್ ಇಂಟು 2. ಸೊ ಇಲ್ಲಿ ಕ್ಯೂಬ್ ಇದೆ, ಇಲ್ಲಿ ಕ್ಯೂಬ್ ಇದೆ. ಸೊ ಈ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ, 2 ಮಾತ್ರ ಹೊರಗಡೆ ಬಂತು, ಈ 2 ಮಾತ್ರ ಹೊರಗಡೆ ಬಂತು. ಈ 2 ಕ್ಯೂಬ್ ರೂಟ್ ಒಳಗಡೆ ಉಳಿತದೆ, ಕ್ಯೂಬ್ ರೂಟ್ 2. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಇಸ್ ಕ್ಯೂಬ್ ರೂಟ್ 256. ಕ್ಯೂಬ್ ರೂಟ್ 256. ಓಕೆ, ಫ್ಯಾಕ್ಟರೈಸ್ ಮಾಡಿ. 256, 2 1s 2, 2 2s 4, 2 8s 16, 2 6s 2 4s 232. ಇಲ್ಲಿಂದ ಆಸ್ ಇಟ್ ಈಸ್ ಮತ್ತೆ 216, 2 8, 2 4, 2 2, 2 1. ಆರ್ಡರ್ ಇಲ್ಲಿ 3 ಇರೋದ್ರಿಂದ 3 ಸೇಮ್ ಫ್ಯಾಕ್ಟರ್ಸ್ಗಳದ್ದು ಒಂದು ಗ್ರೂಪ್ ಮಾಡಬೇಕು. ಈ 3 ಸೇರಿ ಒಂದು ಗ್ರೂಪ್ ಆಯಿತು, ಈ 3 ಸೇರಿ ಒಂದು ಗ್ರೂಪ್ ಆಯಿತು. ಇವೆರಡು ಅದು ಗ್ರೂಪ್ ಮಾಡೋಕ್ಕಾಗೋದಿಲ್ಲ, ಸೊ ಹಾಗೆ ಇರಲಿ. ಇದನ್ನ ಏನಂತ ಬರೀತೀರಿ ಅಂದರೆ 2 ಕ್ಯೂಬ್ ಅಂತ ಬರೀತೀರಿ, ಇದನ್ನು ಕೂಡ 2 ಕ್ಯೂಬ್ ಅಂತ ಬರೀತೀರಿ. ಇವೆರಡನ್ನ ಜಸ್ಟ್ ಮಲ್ಟಿಪ್ಲೈ ಮಾಡಿ 4 ಅಂತ ಬರೆದ್ಬಿಡಿ. 2 2s 4. ಸೊ ದಿಸ್ ಈಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 2 ಕ್ಯೂಬ್ ಇಂಟು 2 ಕ್ಯೂಬ್ ಇಂಟು 4. 2 ಕ್ಯೂಬ್ ಇಂಟು 2 ಕ್ಯೂಬ್ ಇಂಟು 4. ಕ್ಯೂಬ್ ಕ್ಯೂಬ್ ಕ್ಯಾನ್ಸಲ್ ಆಯಿತು ಈ ಕ್ಯೂಬ್ ರೂಟ್ ಜೊತೆ ಆಪ್ರೇಟ್ ಮಾಡಿದಾಗ. ಸೊ ಈ 2 ಮಾತ್ರ ರೂಟಿಂದ ಹೊರಗಡೆ ಬರ್ತದೆ. 2 ಇಂಟು 2, ಕ್ಯೂಬ್ ರೂಟ್ 4 ಆಸ್ ಇಟ್ ಈಸ್, ಕ್ಯೂಬ್ ರೂಟ್ 4 ಆಸ್ ಇಟ್ ಈಸ್. 2 2s 4, ಕ್ಯೂಬ್ ರೂಟ್ 4, ಕ್ಯೂಬ್ 4 ರೂಟ್ 4. ಇದನ್ನ ಸಿಂಪ್ಲಿಫೈ ಮಾಡೋದು, ಆ ರೀತಿ ಸಿಂಪ್ಲಿಫೈ ಮಾಡೋದು ಹೆಂಗೆ ಮಾಡ್ಬೇಕಾಗಾದ್ರೆ ಯಾವ ನಂಬರ್ನ ಕ್ಯೂಬ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತಂದ್ರೆ, ಇಲ್ಲಿ 4 ಇರುತ್ತಲ್ಲ, 4 ಕ್ಯೂಬ್ ಮಾಡಿ 4 4 16, 16 4 64 ನೋಡಿ. 64 ಇಂಟು 4 ಮಾಡಿದರೆ 256 ಬರ್ತದೆ. ಸೊ ಕ್ಯೂಬ್ ರೂಟ್ ಆಫ್ 256 ನೀವೇನಂತ ಬರ್ಕೊಳ್ಬೋದು? 64 ಇಂಟು 4 ಅಂತ ಬರ್ಕೊಳ್ಬೋದು. 64 ಈಸ್ ಕ್ಯೂಬ್ ಆಫ್ 4. ಸೊ 4 ಕ್ಯೂಬ್ ರೂಟ್ 4 ಅಂತ ಬರುತ್ತೆ ಸರ್. ಸೊ ಹಿಂಗಾದ್ರೂ ಮಾಡಿ ಅಥವಾ ಹಿಂಗಾದ್ರೂ ಮಾಡಿ, ಲೆಫ್ಟ್ ಟು ಯು. ನೆಕ್ಸ್ಟ್ ಕ್ವಶನ್, ಕ್ಯೂಬ್ ರೂಟ್ 243. ಕ್ಯೂಬ್ ರೂಟ್ 243. ಫ್ಯಾಕ್ಟರೈಸ್ ಮಾಡ್ತಿದ್ದೀನಿ. 3 ಇಂದ ಡಿವೈಡ್ ಆಗುತ್ತೆ. 3 8s 24, 3 1s 3, 3 2s 6, 3 7s 21, 3 9s 3 3s 3 1s. ಇಲ್ಲಿ ಕ್ಯೂಬ್ ರೂಟ್ ಅಂತ ಇರೋದ್ರಿಂದ, ಆರ್ಡರ್ 3 ಇರೋದ್ರಿಂದ ಈ 3 ಸೇಮ್ ಫ್ಯಾಕ್ಟರ್ಸ್ಗಳದ್ದು ಒಂದು ಗ್ರೂಪ್ ಮಾಡ್ತೀನಿ, ಇವೆರಡು ಒಂದು ಸಪ್ರೇಟ್ ಇರಲಿ. ಇದನ್ನು ನಾನು 3 ಕ್ಯೂಬ್ ಅಂತ ಬರೀಬಹುದು. ಇದು 3 ಫ್ಯಾಕ್ಟರ್ಸ್ಗಳಿಲ್ಲ, ಅಲ್ಲಿ 2 ಇದೆ. ಸೊ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಕೊಂಡು 9 ಅಂತ ಬರ್ಕೊಳ್ತೀನಿ. ಸೊ ದಿಸ್ ಈಸ್ ಈಕ್ವಲ್ ಟು ಕ್ಯೂಬ್ ರೂಟ್ 3 ಕ್ಯೂಬ್ ಇಂಟು 9. ಕ್ಯೂಬ್ ರೂಟ್ ಇರೋದ್ರಿಂದ ಈ ಕ್ಯೂಬ್ ಕ್ಯಾನ್ಸಲ್ ಆಗಿ 3 ಮಾತ್ರ ಹೊರಗಡೆ ಬಂತು, ಕ್ಯೂಬ್ ರೂಟ್ 9 ಒಳಗಡೆ ಉಳಿತು. ಸೊ ದಿಸ್ ಇಸ್ ದ ಸಿಂಪ್ಲಿಫೈಡ್ ವ್ಯಾಲ್ಯೂ ಆಫ್ ಕ್ಯೂಬ್ ರೂಟ್ ಆಫ್ 243. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ, ಒಂದು ಸರ್ಡ್ ಕೊಟ್ಟಿದ್ರೆ ಅದನ್ನು ಸಿಂಪ್ಲೆಸ್ಟ್ ಫಾರ್ಮ್ಗೆ ರೆಡ್ಯೂಸ್ ಮಾಡ್ತೀವಿ. ಸೊ ಇನ್ನೂ ಟೈಮ್ ಇದೆ. ಲೈಕ್ ಸರ್ಡ್ ಅಂದ್ರೆ ಏನು, ಅನ್ಲೈಕ್ ಸರ್ಡ್ ಅಂದ್ರೆ ಏನು ಅಂತೇಳಿ ಇದೇ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಂಪ್ಲಿಫಿಕೇಶನ್ಗೆ ಹೋಗೋಣ, ರಿಯಲ್ ನಂಬರ್ಸ್ನ ಸಿಂಪ್ಲಿಫಿಕೇಶನ್ಸ್ ಅದಕ್ಕೆ ಹೋಗೋಣ. ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಬರುತ್ತಲ್ಲ, ಆಲ್ಜಿಬ್ರಿಕ್ ಟರ್ಮ್ಸ್, ಅದರಲ್ಲಿ ಲೈಕ್ ಟರ್ಮ್ಸ್ ಅನ್ಲೈಕ್ ಟರ್ಮ್ಸ್ ಅಂತ ಇರುತ್ತೆ. ಲೈಕ್ ಟರ್ಮ್ಸ್ ಅಂತಂದರೆ ವೇರಿಯಬಲ್ ಸೇಮ್ ಇರಬೇಕು ಮತ್ತು ಅದರ ಪವರ್ಗಳು ಸೇಮ್ ಇರಬೇಕು. ಆ ರೀತಿ ಇದ್ದಾಗ ಮಾತ್ರ ಅದನ್ನು ನಾವು ಲೈಕ್ ಟರ್ಮ್ಸ್ ಅಂತ ಹೇಳ್ತೀವಿ. ವೇರಿಯಬಲ್ಗಳು ಸೇಮ್ ಇದ್ದು ಪವರ್ಗಳು ಬೇರೆ ಬೇರೆ ಇದ್ದರೆ ಅವಾಗಲೂ ಅದು ಅನ್ಲೈಕ್ ಆಗುತ್ತೆ.
ಪವರ್ಗಳು ಸೇಮ್ ಇದ್ದು ವೇರಿಯಬಲ್ಗಳು ಬೇರೆ ಬೇರೆ ಇದ್ರೆ ಅವಾಗಲೂ ಕೂಡ ಅನ್ಲೈಕ್ ಟರ್ಮ್ಸ್ ಆಗುತ್ತೆ. ಅದೇ ರೀತಿ ಇಲ್ಲಿ ಕೂಡ ಎರಡು ಫ್ಯಾಕ್ಟರ್ಸ್ಗಳನ್ನ ನಾವು ಅಬ್ಸರ್ವ್ ಮಾಡಬೇಕು. ಏನು ಅಂತಂದ್ರೆ ರ್ಯಾಡಿಕ್ಯಾಂಡ್ ಮತ್ತು ಆರ್ಡರ್. ಒಂದು ಸರ್ಡನ್ನ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿದ ಮೇಲೆ ರ್ಯಾಡಿಕ್ಯಾಂಡ್ ಮತ್ತು ಆರ್ಡರ್ ಸೇಮ್ ಇದ್ದೆ ಆ ಥರದ ಸರ್ಡ್ಗಳನ್ನ ನಾವು ಲೈಕ್ ಸರ್ಡ್ಸ್ ಅಂತ ಕರಿತೀವಿ. ರ್ಯಾಡಿಕ್ಯಾಂಡ್ ಸೇಮ್ ಇದ್ದು ಆರ್ಡರ್ ಬೇರೆ ಬೇರೆ ಇದ್ರೆ ಅವು ಕೂಡ ಅನ್ಲೈಕ್ ಸರ್ಡ್ಸು. ಆರ್ಡರ್ ಸೇಮ್ ಇದ್ದು ರ್ಯಾಡಿಕ್ಯಾಂಡ್ ಬೇರೆ ಬೇರೆ ಇದ್ರೆ ಅವಾಗಲೂ ಕೂಡ ಅವು ಅನ್ಲೈಕ್ ಸರ್ಡ್ಸ್. ಹಾಗಾದ್ರೆ ಲೈಕ್ ಸರ್ಡ್ಸ್ ಯಾವ ರೀತಿ ಇರುತ್ತೆ? ಲೈಕ್ ಸರ್ಡ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ √2, 3√2, 5√2, 16√2 ಇವೆಲ್ಲ ಲೈಕ್ ಸರ್ಡ್ಸ್. ನಾನು ಯಾವ್ಯಾವುದನ್ನು ಅಬ್ಸರ್ವ್ ಮಾಡ್ಬೇಕಂತ ಹೇಳಿದೆ ಅಂತಂದ್ರೆ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಆರ್ಡರ್ ಮತ್ತು ರ್ಯಾಡಿಕ್ಯಾಂಡ್ಗಳು ಸೇಮ್ ಇರಬೇಕು ಅಂದ್ರೆ ಎರಡು ಈಕ್ವಲ್ ಇರಬೇಕಂತ ಅರ್ಥ ಅಲ್ಲ. ಎಲ್ಲ ಸರ್ಡ್ಗಳಲ್ಲಿ ನಾ ಹೇಳಿದ್ದು ಆರ್ಡರ್ ಎಷ್ಟಿರುತ್ತೋ ಅಷ್ಟೇ ರ್ಯಾಡಿಕ್ಯಾಂಡ್ ಇರ್ಬೇಕನ್ನೋ ಅರ್ಥ ಅಲ್ಲ. ಇದನ್ನ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಹಂಗಲ್ಲ ನಾ ಹೇಳ್ತಿರೋದು. ಎಲ್ಲಾ ಆರ್ಡರ್ಗಳು ಸೇಮ್ ಇರಬೇಕು, ಎಲ್ಲ ರ್ಯಾಡಿಕ್ಯಾಂಡ್ಗಳು ಸೇಮ್ ಇರಬೇಕು ಅಂತ. ಇಲ್ಲಿ 1, 2, 3, 4 ಸರ್ಡ್ಗಳು ಕೊಟ್ಟಿದ್ದಾರೆ. ಈ 4 ಸರ್ಡ್ಗಳಲ್ಲಿ ಆರ್ಡರ್ ಎಷ್ಟೆಷ್ಟಿದೆ ಅದು ಅಬ್ಸರ್ವ್ ಮಾಡ್ಬೇಕು. ಆರ್ಡರ್ ಎಷ್ಟಿದೆ? 2, 2, 2, 2. ಇಲ್ಲ ನೀವು 3 ಮಾಡಿದ್ರೆ ಕ್ಯೂಬ್ ರೂಟ್ ಅಂತ ಮಾಡಿದ್ರೆ ಆರ್ಡರ್ ಎಲ್ಲ 3, 3, 3, 3 ಇದೆ. ಈಗ ರ್ಯಾಡಿಕ್ಯಾಂಡ್ ನೋಡಿ, ರ್ಯಾಡಿಕ್ಯಾಂಡ್ ಎಷ್ಟಿದೆ? 2, 2, 2, 2 ಇದೆ. ಸೊ ಆರ್ಡರ್ ಮತ್ತು ರ್ಯಾಡಿಕ್ಯಾಂಡ್ಗಳು ಸೇಮ್ ಇದೆ. ಇಲ್ಲಿ ಜೊತೆಗಿರ್ತಕ್ಕಂಥ ನಂಬರ್ ಏನಾದ್ರೂ ಆಗಿಲ್ಲ, ಅದು ನಮ್ಗೆ ಸಂಬಂಧ ಇಲ್ಲ. ಇಲ್ಲಿ 16 ಇದೆ, ಇಲ್ಲಿ 5 ಇದೆ, ಇಲ್ಲಿ 3 ಇದೆ, ಇಲ್ಲಿ 1 ಇದೆ, ಅದು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಇವೆರಡು ಮಾತ್ರ, ಆರ್ಡರ್ ಮತ್ತು ರ್ಯಾಡಿಕ್ಯಾಂಡ್. ಅವೆರಡುಗಳು ಸೇಮ್ ಇದ್ರೆ ಪ್ರತಿಯೊಂದರಲ್ಲೂ ಅವಾಗ ಅವನ್ನ ಲೈಕ್ ಸರ್ಡ್ಸ್ ಅಂತ ಕರಿತೀವಿ. ಮತ್ತೆ ಇದು ಎಲ್ಲಿರಬೇಕು ಅಂತಂದ್ರೆ ಇದು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ √2, 5√2, √8, 6√8 ಈ ರೀತಿ ಏನಾದರೂ ಇದ್ರೆ ಇವೆರಡು ಲೈಕ್ ಸರ್ಡ್ಸು ಅಂತ ಹೇಳಿದ್ರೆ ಎಸ್ ಅಫ್ಕೋರ್ಸ್ ಹೌದು. ಜೊತೆಗೆ ಇವು 4 ಕೂಡ ಲೈಕ್ ಸರ್ಡ್ಸೆ. ಯಾಕೆ ಅಂತಂದ್ರೆ ಇವೆರಡು ಸಿಂಪ್ಲೆಸ್ಟ್ ಫಾರ್ಮಲ್ ಇದೆ, ಆದ್ರೆ ಇವೆರಡು ಸಿಂಪ್ಲೆಸ್ಟ್ ಫಾರ್ಮಲ್ ಇಲ್ಲ. ಇವುಗಳನ್ನ ಇನ್ನೂ ಸಿಂಪ್ಲಿಫೈ ಮಾಡಬಹುದು, ಇನ್ನು ಸಿಂಪ್ಲೆಸ್ಟ್ ಫಾರ್ಮ್ ತರಬಹುದು, ರೆಡ್ಯೂಸ್ ಮಾಡಬಹುದು. ಹೆಂಗ್ ರೆಡ್ಯೂಸ್ ಮಾಡ್ತೀರಾ ಅಂತಂದ್ರೆ ಇದು √2 ಆಸ್ ಇಟ್ ಈಸ್ ಇರಲಿ, ಇದು 5√2 ಆಸ್ ಇಟ್ ಈಸ್ ಇರಲಿ, √8 ಈಸ್ ನಥಿಂಗ್ ಬಟ್ 2√2. ನೋಡಿ ಈಗ ಸಿಂಪ್ಲೆಸ್ಟ್ ಫಾರ್ಮ್ ಬಂತು. 6√8 ಇದೆ, 6 ಇಂಟು √8 ಅಂದ್ರೆ 2√2. ಇಟ್ ಈಸ್ ನಥಿಂಗ್ ಬಟ್ 12√2. 6 2 12 ಆಯ್ತು, 12√2. ಈಗ ಅಬ್ಸರ್ವ್ ಮಾಡಿ, ರ್ಯಾಡಿಕ್ಯಾಂಡ್ ಎಷ್ಟಿದೆ? 2, 2, 2, 2. ಆರ್ಡರ್ ಎಷ್ಟಿದೆ? 2, 2, 2, 2 ಇದೆ. ಸೊ ದೇ ಆರ್ ಲೈಕ್ ಸರ್ಡ್ಸ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ರಿ. ಸೊ 5th ರೂಟ್ 7, 5th ರೂಟ್ 7, 16 5th ರೂಟ್ 7. ಇನ್ನೊಂದು ಯಾವುದೋ ಒಂದು ನಂಬರ್, ಓಕೆ 25 5th ರೂಟ್ 7. 4 ಇರ್ತದಂತಲ್ಲ, 20ನೇ ತಗೊಳ್ರಿ. 20 5th ರೂಟ್ 7 -20 ತಗೊಳ್ರಿ, ಏನು ಸಂಬಂಧ ಇಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ, ಆರ್ಡರ್ ಎಷ್ಟಿದೆ ಅಂದ್ರೆ 5, 5, 5, 5, 5. ಈಗ ರ್ಯಾಡಿಕ್ಯಾಂಡ್ ಅಬ್ಸರ್ವ್ ಮಾಡಿ, 7, 7, 7, 7, 7. ಸಿಂಪ್ಲೆಸ್ಟ್ ಫಾರ್ಮಲ್ ಇದೆ, ಎಲ್ಲ ಸರ್ಡ್ಸ್ಗಳು ಸಿಂಪ್ಲೆಸ್ಟ್ ಫಾರ್ಮಲ್ ಇದೆ. ಇಲ್ಲಿ ಆರ್ಡರ್ ಸೇಮ್ ಇದೆ, ರ್ಯಾಡಿಕ್ಯಾಂಡ್ ಸೇಮ್ ಇದೆ. ಈ ರೀತಿ ಇದ್ದಾಗ ಅವುಗಳನ್ನು ನಾವು ಲೈಕ್ ಸರ್ಡ್ಸ್ ಅಂತ ಕರಿತೀವಿ. ಓಕೆ, ಇವೆಲ್ಲ ಲೈಕ್ ಸರ್ಡ್ಸ ಅನ್ಲೈಕ್ ಸರ್ಡ್ಸ ಅಂತಂದ್ರೆ ನೋಡಿದ್ರೆ ಅನ್ಲೈಕ್ ಸರ್ಡ್ಸ್ ತರ ಕಾಣಿಸ್ತವೆ. ಯಾಕಂದ್ರೆ ಅಫ್ಕೋರ್ಸ್ ಆರ್ಡರ್ ಏನೋ 2, 2 ಇದೆ, ಅದು ರ್ಯಾಡಿಕ್ಯಾಂಡ್ಗಳು ಬೇರೆ ಬೇರೆ ಇದೆಯಲ್ಲ ಅಂದ್ರೆ ಮತ್ತೆ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ವೆದರ್ ದೇ ಆರ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್ ಆರ್ ನಾಟ್. ಸಿಂಪ್ಲೆಸ್ಟ್ ಫಾರ್ಮಲ್ ಇದಾವ ಇಲ್ಲ ಅಂತ ಅಬ್ಸರ್ವ್ ಮಾಡಬೇಕು. ಸಿಂಪ್ಲೆಸ್ಟ್ ಫಾರ್ಮಲ್ ಇಲ್ಲ. 50 ಇದೆ, ಇದನ್ನ 25 2s ಅಂತ ಬರಿಬಹುದು. 25ನ ರೂಟ್ ಇಂದ ಹೊರಗಡೆ ತೆಗೆದ್ರೆ 5 ಆಗ್ತದೆ, 5√2. ಇಟ್ ಈಸ್ ಆಲ್ರೆಡಿ √2.
8 ಇದೆ, ಇದನ್ನ 4 2s 8 ಅಂತ ಬರೀಬಹುದು. 4ನ ರೂಟಿಂದ ಹೊರಗಡೆ ತೆಗೆದ್ರೆ 2 ಆಗುತ್ತೆ, 2 ರೂಟ್ 2. 32 ಇದೆ, ಇದನ್ನ 16 2s ಅಂತ ಬರೀಬಹುದು. 16ನ ಸ್ಕ್ವೇರ್ ರೂಟ್ ಇಂದ ಹೊರಗಡೆ ತೆಗೆದ್ರೆ 4 ಆಗುತ್ತೆ, 4 ರೂಟ್ 2. ನೋಡಿ ಈಗ ರೂಟ್ 2 ರೂಟ್ 2 ರೂಟ್ 2 ರೂಟ್ 2. ಸೊ ದೀಸ್ ಆರ್ ಲೈಕ್ ಸರ್ಡ್ಸ್. ಹಾಗಾದ್ರೆ ಅನ್ಲೈಕ್ ಸರ್ಡ್ಸ್ಗೆ ಒಂದೆರಡು ಎಕ್ಸಾಂಪಲ್ಗಳು ನೋಡೋಣ. ಅನ್ಲೈಕ್ ಸರ್ಡ್ಸ್, ಯಾಕಂದ್ರೆ ಲೈಕ್ ಸರ್ಡ್ಸ್ಗಳಿದ್ರೆ ಮಾತ್ರ ಅವುಗಳನ್ನ ಆ್ಯಡ್ ಮಾಡಬಹುದು ಮತ್ತೆ ಸಬ್ಟ್ರಾಕ್ಟ್ ಮಾಡಬಹುದು. ಮಲ್ಟಿಪ್ಲಿಕೇಶನ್ ಅಂತ ಬಂದಾಗ ತೊಂದರೆ ಇಲ್ಲ, ಡಿವಿಷನ್ ಅಂತ ಬಂದಾಗ ತೊಂದರೆ ಇಲ್ಲ. ಆದರೆ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಅಂತ ಬಂದಾಗ ಲೈಕ್ ಸರ್ಡ್ಸೇ ಆಗಿರಬೇಕು. ಹಾಗಾಗಿ ಅವುಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಈಗ ನೋಡಿ, ರೂಟ್ 2 ರೂಟ್ 3 ರೂಟ್ 10 ಇಷ್ಟಿದೆ. ಇಲ್ಲಿ ಆರ್ಡರ್ ಸೇಮ್ ಇದೆ, 2 2 2 ಇದೆ ಆರ್ಡರ್. ಆದರೆ ರ್ಯಾಡಿಕ್ಯಾಂಟ್ ಬೇರೆ ಬೇರೆ ಇದೆ. ಇಲ್ಲಿ 2, ಇಲ್ಲಿ 3, ಇದು 10. ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇದೆ, ಆದರೆ ರ್ಯಾಡಿಕ್ಯಾಂಟ್ಸು ಬೇರೆ ಬೇರೆ ಇದೆ. ದೇರ್ ಫೋರ್ ದೇ ಆರ್ ಅನ್ಲೈಕ್ ಸರ್ಡ್ಸ್. ದೇ ಆರ್ ಅನ್ಲೈಕ್ ಸರ್ಡ್ಸ್. ಸಿಮಿಲರ್ಲಿ, ಕ್ಯೂಬ್ ರೂಟ್ 2, ಕ್ಯೂಬ್ ರೂಟ್ 7, ಕ್ಯೂಬ್ ರೂಟ್ 13, ಕ್ಯೂಬ್ ರೂಟ್ 15 ಇಷ್ಟಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಆರ್ಡರ್ಗಳು ಸೇಮ್ ಇದೆ. ಕ್ಯೂಬ್ 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 ರೂಟ್ ಆರ್ಡರ್ಗಳು 3 3 3ನೇ ಇದೆ. ಅದು ರ್ಯಾಡಿಕ್ಯಾಂಟ್ ನೋಡಿ 2 7 13 15 ಬೇರೆ ಬೇರೆ ಇದೆ. ಹಾಗಾಗಿ ದೇ ಆರ್ ಅನ್ಲೈಕ್ ಸರ್ಡ್ಸ್. ಅಂದರೆ ಅರ್ಥ, ಬರೀ ಆರ್ಡರ್ ಸೇಮ್ ಆದರೂ ಲೈಕ್ ಸರ್ಡ್ಸ್ ಆಗಲ್ಲ, ಬರೀ ರ್ಯಾಡಿಕ್ಯಾಂಟ್ ಸೇಮ್ ಆದರೂ ಲೈಕ್ ಸರ್ಡ್ಸ್ ಆಗಲ್ಲ. ಲೈಕ್ ಸರ್ಡ್ಸ್ ಆಗಬೇಕು ಅಂತಂದರೆ ಆರ್ಡರ್ಗಳೆಲ್ಲ ಸೇಮ್ ಇರಬೇಕು, ರ್ಯಾಡಿಕ್ಯಾಂಟ್ಗಳೆಲ್ಲ ಸೇಮ್ ಇರಬೇಕು. ರೂಟ್ 2, ಕ್ಯೂಬ್ ರೂಟ್ 5, ಫಿಫ್ತ್ ರೂಟ್ 9, ಫೋರ್ತ್ ರೂಟ್ 6. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಆರ್ಡರ್ಗಳೂ ಬೇರೆ ಬೇರೆ ಇದೆ, ರ್ಯಾಡಿಕ್ಯಾಂಟ್ಗಳೂ ಬೇರೆ ಬೇರೆ ಇದೆ. ಆರ್ಡರ್ ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 5 ಇದೆ, ಇಲ್ಲಿ 4 ಇದೆ. ಆರ್ಡರ್ ಬೇರೆ ಬೇರೆ ಇದೆ. ರ್ಯಾಡಿಕ್ಯಾಂಟ್ ನೋಡಿ 2 5 9 6 ರ್ಯಾಡಿಕ್ಯಾಂಟ್ಗಳು ಕೂಡ ಬೇರೆ ಬೇರೆ ಇದೆ. ಸೊ ಆರ್ಡರ್ಸು ಬೇರೆ, ರ್ಯಾಡಿಕ್ಯಾಂಟ್ಸು ಬೇರೆ, ಅವುಗಳು ಕೂಡ ಅನ್ಲೈಕ್ ಸರ್ಡ್ಸ್. ಸೊ ದಿಸ್ ಈಸ್ ಅಬೌಟ್ ಸರ್ಡ್ಸ್ ಡೆಫಿನೇಷನ್, ಎಕ್ಸಾಂಪಲ್ಸ್, ಆಮೇಲೆ ಸ್ಟ್ಯಾಂಡರ್ಡ್ ಫಾರ್ಮು, ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋದು, ಸಿಂಪ್ಲಿಫಿಕೇಶನು, ಲೈಕ್ ಸರ್ಡ್ಸು ಮತ್ತು ಅನ್ಲೈಕ್ ಸರ್ಡ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಸಿಂಪ್ಲಿಫಿಕೇಶನ್ ಆಫ್ ರಿಯಲ್ ನಂಬರ್ಸ್ ಇದೆ, ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.